ಹಾಯ್ ಫ್ರೆಂಡ್ಸ್, KCET ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್. ಈ CET ರಿಸಲ್ಟ್ ಯಾರ್ದು ಬಂದಿಲ್ಲ ಮತ್ತು ವಿತ್ ಹೆಲ್ಡ್ ಯಾರ್ದು ಇದೆಯಾ ನೋಡಿ, ಅವರಿಗೆ ಇನ್ನೂ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. 2024ದಾಗ ಬರ್ದಂಥ ವಿದ್ಯಾರ್ಥಿಗಳಿಗೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಈ ಕೆಲಸ ಕಂಪಲ್ಸರಿ ಮಾಡಬೇಕು ನೋಡಿ ಸ್ನೇಹಿತರೆ. ಮೊದಲಿಗಾಗಿ ನೀವು KE ಆಫಿಷಿಯಲ್ ಲಾಗಿನ್ದಾಗ ಹೋಗಬೇಕು. ಮೊದಲು ಗೂಗಲಲ್ಲಿ ಸರ್ಚ್ ಮಾಡಬೇಕು KE ಅಂತ. KE ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ KE ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ಇದರಲ್ಲಿ ಸೆಕೆಂಡ್ PUC ಮಾರ್ಕ್ಸನ್ನು ಎಂಟ್ರಿ ಕಂಪಲ್ಸರಿ ಮಾಡಬೇಕು ನೋಡಿ ಸ್ನೇಹಿತರೆ. ಮೊಬೈಲ್ದಾಗೆ ಎಂಟ್ರಿ ಮಾಡಿ ನಿಮ್ಮ ರಿಸಲ್ಟನ್ನು ಬರುತ್ತೆ. ಇಲ್ಲಿ ನೋಡಿ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಪ್ರವೇಶ ಅಂತಿದೆಯಲ್ಲ, ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ UGCET 2024 ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇವತ್ತು 11 ಗಂಟೆಗೆ ಇದು ಒಂದು ಲಿಂಕ್ ಬಿಟ್ಟಿದ್ದಾನೆ ನೋಡಿ ಸ್ನೇಹಿತರೆ. UGCET 2024 ಅಂಕಗಳ ನಮೂದಿಸುವ ಲಿಂಕನ್ನು ಕ್ಲಿಕ್ ಮಾಡಬೇಕು. ಈ ಲಿಂಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ಲೈನ್ ಕಾಮನ್ ಅಪ್ಲಿಕೇಶನ್ ಅಂತಿದೆ ನೋಡಿ ಸ್ನೇಹಿತರೆ. ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2024 ಲಾಗಿನ್ ಫಾರ್ಮ್ ಅಂತ. ಈ ಲಾಗಿನ್ ID ನಿಮ್ಮದು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡು ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಿದಾಗ ಮಾತ್ರ ನಿಮ್ಮದು ರಿಸಲ್ಟನ್ನು ಡಿಕ್ಲೇರ್ ಆಗುತ್ತೆ. 2024ದಾಗ ಬರ್ದಂಥ ವಿದ್ಯಾರ್ಥಿಗಳು ಕೆಲವ್ರದ್ದು ಆಗಿಲ್ಲ. ಮತ್ತು ಪ್ರೀವಿಯಸ್ ಇಯರ್ 2023, 22ದಾಗ ಯಾರು ಬರ್ದಿದ್ದೀರಲ್ಲ ಅವ್ರದ್ದು ರಿಸಲ್ಟ್ ವಿತ್ ಹೆಲ್ಡ್ ಇದ್ರೆ ಈ ಕೆಲಸ ಕಂಪಲ್ಸರಿ ಮಾಡಬೇಕು. ಮಾರ್ಕ್ಸ್ ಎಂಟ್ರಿ ಮಾಡೋ ರೀತಿ ಯಾವುದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಪ್ರೀವಿಯಸ್ ವಿಡಿಯೋದಾಗೂ ಹೇಳಿದ್ದೀನಿ ಮಾರ್ಕ್ಸ್ ಎಂಟ್ರಿ ಯಾವ ಥರ ಮಾಡಬೇಕಂತ. ಆ ವಿಡಿಯೋ ನೋಡ್ಕೊಂಡು ಮಾರ್ಕ್ಸ್ ಎಂಟ್ರಿ ಮಾಡಿರಿ ಸ್ನೇಹಿತರೆ. ಏನಾದರೂ ರಿಸಲ್ಟ್ ಮತ್ತು ವಿತ್ ಹೆಲ್ಡ್ ಇದ್ದಿತ್ತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.